ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರದ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ ದೊಡ್ಡ ಯಶಸ್ಸು ಸಾಧಿಸಿದೆ ಅಂತಾನೆ ಕೊಚ್ಚಿಕೊಳ್ಳಲಾಗಿತ್ತು. ಆದರೆ ಅದರಲ್ಲಿನ ಒಂದು ಕಂಪನಿ ಈಗ ಎಫ್ಐಆರ್ 40ಕ್ಕೂ ಹೆಚ್ಚು ಹೂಡಿಕೆದಾರರಿಂದ ದೂರುಗಳನ್ನು ಎದುರಿಸ್ತಾ ಇದೆ. 70,000 ಉದ್ಯೋಗಗಳ ಕತೆ ಹೇಳಲಾಗಿದ್ದ 3,350 ಕೋಟಿ ಮೌಲ್ಯದ ಎಐ ಹೂಡಿಕೆ ಒಪ್ಪಂದದ ಹಿಂದೆ ದೊಡ್ಡ ವಂಚನೆ ಇರೋದು ಬಯಲಾಗಿದೆ. 2023ರ ಫೆಬ್ರವರಿಯಲ್ಲಿ ನಡೆದ ಲಕ್ನೋ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯಲ್ಲಿ 19,250 ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು. ಪ್ರಸ್ತಾವಿತ ಹೂಡಿಕೆಗಳು 33.52 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ್ದಾಗಿದ್ವು. ಆ ಒಪ್ಪಂದಗಳಲ್ಲಿ ಒಬ್ದು ಡಿಜಿಟಲ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿತ್ತು. ಅದರ ಒಪ್ಪಂದದ ಮೌಲ್ಯ 3,350 ಕೋಟಿ ರೂಪಾಯಿಗಳದ್ದಾಗಿತ್ತು. ಯುಪಿಯ ಅತ್ಯಂತ ಹಿಂದುಳಿದ ಹಳ್ಳಿಗಳಲ್ಲಿ ಎಐ ಹೂಡಿಕೆಗೆ ಸಂಬಂಧಿಸಿದ ಕಡಿಮೆ ವೆಚ್ಚದ ಔಷಧಿಗಳು ಮತ್ತು ದಿನದ 24 ಗಂಟೆನೂ ವೈದ್ಯರ ಲಭ್ಯತೆಯ ಭರವಸೆ ನೀಡುವ ಯೋಜನೆ ಅದಾಗಿತ್ತು. ಗ್ರಾಮೀಣ ಉತ್ತರ ಪ್ರದೇಶದಲ್ಲಿ ಡಿಜಿಟಲ್ ಡಾಕ್ಟರ್ಸ್ ಕ್ಲಿನಿಕ್ಗಳ ಜಾಲ ರಚಿಸುವ ಮಾತನಾಡಲಾಗಿತ್ತು. ಒಬ್ದು ಜೊತೆಗಿನ ಒಪ್ಪಂದ ಸುಮಾರು 70,000 ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿದೆ ಅಂತ ಹೇಳಲಾಗಿತ್ತು. ಆದರೆ ಅಷ್ಟೆಲ್ಲ ಕೊಚ್ಚಿಕೊಳ್ಳಲಾಗಿದ್ದ ಆ ಒಪ್ಪಂದದ ಬಗೆಗಿನ ಅಸಲಿ ಕತೆ ಈಗ ಬಯಲಿಗೆ ಬರ್ತಿದೆ. ನ್ಯೂಸ್ ಲಾಂಡ್ರಿಯ ವರದಿ ಆ ಒಪ್ಪಂದದ ಹಿಂದಿನ ವಂಚನೆಯ ಕಥೆಯನ್ನ ಹೇಳಿದೆ. ವಂಚನೆಗೆ ಸಂಬಂಧಿಸಿ ಒಬ್ದು ವಿರುದ್ಧ ಎಫ್ಐಆರ್ ದಾಖಲಾಗಿರೋದನ್ನ ಬಸಂತ್ ಕುಮಾರ್ ಅವರ ವರದಿ ಉಲ್ಲೇಖಿಸಿದೆ. 40ಕ್ಕೂ ಹೆಚ್ಚು ಹೂಡಿಕೆದಾರರು ದೂರು ನೀಡಿದ್ದು ಲಕ್ನೋದ ವಿಭೂತಿ ಖಾಂಡ್ ಪೊಲೀಸ್ ಠಾಣೆಗೆ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ಅವರಿಗೆ ಪ್ರತ್ಯೇಕ ದೂರನ್ನ ಕಳಿಸಲಾಗಿದೆ. ಕ್ಲಿನಿಕ್ಗಳನ್ನ ತೆರೆದೇ ಇಲ್ಲ ಎಂಬ ದೂರು ಮಾತ್ರವಲ್ಲ, ಚೆಕ್ ಬೌನ್ಸ್ ಆರೋಪಗಳು ಇವೆ. ಯಾವುದೇ ಫೋನ್ ಕರೆಗೆ ಕಂಪನಿ ಕಡೆಯಿಂದ ಉತ್ತರವೂ ಇಲ್ಲ ಅಂತ ಆರೋಪಿಸಲಾಗಿದೆ. ತನ್ನ ಬಗ್ಗೆ ನಂಬಿಕೆ ಮೂಡಿಸಲು ಕಂಪನಿ ಸರ್ಕಾರವನ್ನ ಬಳಸಿಕೊಂಡಿದೆ ಅಂತ ಹೂಡಿಕೆದಾರರು ಮತ್ತು ದೂರುದಾರರು ಆಕ್ಷೇಪಿಸಿದ್ದಾರೆ. ಒಬ್ದು ತನ್ನ ಪ್ರಚಾರದಲ್ಲಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಸಂದೇಶ, ಆಗಿನ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯ ಸಂದೇಶ, ಸಹಿ ಮಾಡಿದ ಒಪ್ಪಂದದ ಛಾಯಾಚಿತ್ರ ಮತ್ತು ಒಪ್ಪಂದದ ಕುರಿತ ವರದಿಗಳ ತುಣುಕುಗಳನ್ನು ಬಳಸಿದೆ. ಇನ್ಸ್ಟಾಗ್ರಾಮ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಂಪನಿ ಯುಪಿ ಸರ್ಕಾರದೊಂದಿಗಿನ ತನ್ನ ಸಂಬಂಧವನ್ನ ಪದೇ ಪದೇ ಹೈಲೈಟ್ ಮಾಡಿದೆ. ಡಿಜಿಟಲ್ ಡಾಕ್ಟರ್ಸ್ ಕ್ಲಿನಿಕ್ ಯೋಜನೆಯನ್ನ 2024ರ ಫೆಬ್ರವರಿ 19ರಂದು ಪ್ರಧಾನಿ ಮೋದಿ ಸ್ವತಃ ಉದ್ಘಾಟಿಸಿದ್ರು ಅಂತ ಕಂಪನಿಯ ವೆಬ್ಸೈಟ್ ಹೇಳ್ಕೊಂಡಿದೆ ಅಂತ ವರದಿ ಉಲ್ಲೇಖಿಸಿದೆ. ಗೊಂಡಾದಲ್ಲಿ ಎನ್ಜಿಒ ನಾಗರಿಕ್ ಉತ್ಥಾನ್ ಸೇವಾ ಸಮಿತಿ ನಡೆಸುತ್ತಿರುವ ಅಜಯ್ ಪ್ರತಾಪ್ ಸಿಂಗ್ ದೂರುದಾರರಲ್ಲಿ ಒಬ್ಬರಾಗಿದ್ದು, ಅವರ ದೂರಿನ ಆಧಾರದ ಮೇಲೆ ಈ ವರ್ಷ ಏಪ್ರಿಲ್ 28ರಂದು ಗೊಂಡಾದ ಖರ್ಗೂಪುರ ಪೊಲೀಸ್ ಠಾಣೆಯಲ್ಲಿ ಒಬ್ದು ಡಿಜಿಟಲ್ ಹೆಲ್ತ್ ಕೇರ್ ನಿರ್ದೇಶಕ ಸಂಜಯ್ ಕುಮಾರ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 316(2) ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಪೊಲೀಸರು ಹಲವಾರು ವ್ಯಕ್ತಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಮತ್ತು ಶೀಘ್ರದಲ್ಲೇ ಸಂಜಯ್ ಕುಮಾರ್ ಅವರನ್ನ ವಿಚಾರಣೆಗೆ ಕರೆಸಲಾಗುತ್ತೆ ಅಂತ ತನಿಖಾಧಿಕಾರಿ ತಿಳಿಸಿರುವುದಾಗಿ ನ್ಯೂಸ್ ಲಾಂಡ್ರಿ ವರದಿ ಹೇಳಿದೆ. ಒಂದು ಹಳ್ಳಿಯಲ್ಲಿ ಡಿಜಿಟಲ್ ಡಾಕ್ಟರ್ಸ್ ಕ್ಲಿನಿಕ್ ತೆರೆಯೋಕೆ ಹೂಡಿಕೆದಾರರಿಗೆ ಭದ್ರತಾ ಠೇವಣಿಯಾಗಿ 3.8 ಲಕ್ಷ ರೂಪಾಯಿ ಜೊತೆಗೆ 18% ಜಿಎಸ್ಟಿಯನ್ನು ಕೂಡ ಪಾವತಿಸಲು ಕೇಳಲಾಯಿತು. ಇದರಿಂದಾಗಿ ಒಟ್ಟು 4.13 ಲಕ್ಷ ರೂಪಾಯಿಗಳಿಗೆ ತಲುಪಿತು ಮತ್ತು ಆವರಣವನ್ನು ಒದಗಿಸೋದಾಗಿ ಭರವಸೆ ನೀಡಿತು. ಪ್ರತಿಯಾಗಿ ಒಬ್ದು ರೋಗ ಪತ್ತೆ ಉಪಕರಣಗಳನ್ನು ಒದಗಿಸುವ, ಔಷಧಿಗಳನ್ನು ಪೂರೈಸುವ, ದಿನದ 24 ಗಂಟೆಗಳ ಕಾಲ ಆನ್ಲೈನ್ ವೈದ್ಯರ ಲಭ್ಯತೆ ಇರುವ ಬಗ್ಗೆ ಒಬ್ದು ಭರವಸೆ ನೀಡಿತ್ತು. ನಗರ ಕೇಂದ್ರಗಳಲ್ಲಿ ಈ ಹೂಡಿಕೆ ಮೊತ್ತ ಇನ್ನೂ ಹೆಚ್ಚಿತ್ತು. ಲಕ್ನೋದಲ್ಲಿ ಒಬ್ಬ ಹೂಡಿಕೆದಾರರನ್ನ ಸುಮಾರು 11 ಲಕ್ಷ ಪಾವತಿ ಮಾಡೋಕೆ ಕೇಳಲಾಯಿತು ಎನ್ನಲಾಗಿದೆ. ಆದರೆ ಹಣ ಪಾವತಿಸಿದ ನಂತರವೂ ಒಬ್ದು ಕೇಂದ್ರಗಳು ಸಂಪೂರ್ಣವಾಗಿ ತೆರೆಯಲಿಲ್ಲ ಅಂತ ಈಗ ದೂರು ನೀಡಿರುವ 40ಕ್ಕೂ ಹೆಚ್ಚು ಹೂಡಿಕೆದಾರರು ಆರೋಪಿಸಿದ್ದಾರೆ. ಗೊಂಡಾದಲ್ಲಿ 4 ಹೂಡಿಕೆದಾರರು ತಲಾ 4.13 ಲಕ್ಷ ರೂಪಾಯಿಯನ್ನ ಪಾವತಿ ಮಾಡಿದ್ದಾರೆ. ಒಂದು ಕ್ಲಿನಿಕ್ ಅನ್ನ ಮಾತ್ರ ಆರಂಭಿಸಲಾಯಿತು. ಆದರೆ ಇತರ 3 ಹೂಡಿಕೆದಾರರು ಚಿಕಿತ್ಸಾಲಯ ತೆರೆಯಲಿಲ್ಲ ಅಂತ ಆರೋಪಿಸಿದ್ದಾರೆ. ಮಾತ್ರವಲ್ಲದೆ ಮೊದಲು ತೆರೆಯಲಾದ ಕ್ಲಿನಿಕ್ ಕೂಡ ಹೆಚ್ಚು ಕಾಲ ಉಳಿಲಿಲ್ಲ. ಕ್ಲಿನಿಕ್ ನಲ್ಲಿ ಔಷಧಿಗಳು ಖಾಲಿ ಆಗ್ತಿದ್ವು, ಸಿಬ್ಬಂದಿಯ ಸಂಬಳವನ್ನ ಪಾವತಿ ಮಾಡ್ತಿರ್ಲಿಲ್ಲ. ಅಲ್ಲದೆ ಕಂಪನಿ ಕ್ಲಿನಿಕ್ ಅನ್ನ ಉತ್ತೇಜಿಸೋಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಅಂತ ದೂರಲಾಗಿದೆ. ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿರುವ ದೆಹಲಿ ಮೂಲದ ವೃತ್ತಿಪರ ಸಭಾಜಿತ್ ಪಾಂಡೆ ಅಕ್ಟೋಬರ್ 2024ರಲ್ಲಿ ಒಬ್ದು ಡಿಜಿಟಲ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ಗೆ 4.13 ಲಕ್ಷ ಹಣವನ್ನ ಪಾವತಿ ಮಾಡಿದ್ರು. ಆದ್ರೆ ಯಾವುದೇ ಕೆಲಸ ನಡೆದಿಲ್ಲ ಮತ್ತು ಕಂಪನಿ ಕ್ಲಿನಿಕ್ ಅನ್ನ ತೆರೆದಿಲ್ಲ ಅಂತ ಅವರು ಆರೋಪಿಸಿದ್ದಾರೆ. ಕೆಲ ತಿಂಗಳುಗಳ ನಂತರ ಕಂಪನಿಯ ಲಕ್ನೋ ಕಚೇರಿ ಮುಚ್ಚಿತು ಮತ್ತು ಸಂಜಯ್ ಅವರನ್ನ ಸಂಪರ್ಕಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಪಾಂಡೆ ಹೇಳಿದ್ದಾರೆ. ಇವರು ಮಾತ್ರವಲ್ಲದೆ ದೂರು ನೀಡಿರುವ 40 ಹೂಡಿಕೆದಾರರಲ್ಲಿ ಸಂಬಾಲ್ನ ಸಲಾರ್ಪುರ್ ಖುರ್ದ್ ನಿವಾಸಿ ಹಿಮಾನಿ ಕೂಡ ಒಬ್ಬರು. ಅವರು ಕೂಡ ಕ್ಲಿನಿಕ್ ಸ್ಥಾಪನೆ ಮಾಡೋದಕ್ಕೆ 4.13 ಲಕ್ಷ ರೂಪಾಯಿ ಪಾವತಿ ಮಾಡಿದ್ರು. ಹಣವನ್ನ ಸಂಬಂಧಿಕರಿಂದ ಬಡ್ಡಿಗೆ ಎರವಲು ಪಡೆದು ಪಾವತಿ ಮಾಡಲಾಗಿತ್ತು. ಆ ಸಾಲದ ಹಣವನ್ನ ಇನ್ನೂ ಕಟ್ತಾನೆ ಇದ್ದೇವೆ. ಕಂಪನಿ ಮಾತ್ರ ವಾಲ್ ಪೇಪರ್ ಅಂಟಿಸಿದ್ದನ್ನ ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ಲಕ್ನೋದ ಸುರೇಶ್ ಸೈನಿ ಮತ್ತು ಹಿಮಾಂಶು ಶ್ರೀವಾಸ್ತವ್ 10 ಹಾಸಿಗೆಗಳ ಆಸ್ಪತ್ರೆ ಸ್ಥಾಪಿಸೋಕೆ ಒಬ್ದೂದಲ್ಲಿ 45 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರು.
ಮಾಡಿದ್ರು. ಇಬ್ರೂ ತಲಾ 22.5 ಲಕ್ಷ ಪಾವತಿಸಿದ ನಂತರ 2025 ಮಾರ್ಚ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆದರೆ ಆಸ್ಪತ್ರೆ ಆಗ್ಲೇ ಇಲ್ಲ. ಒಬ್ದು ತನ್ನ ಕಚೇರಿಯನ್ನ ಲಕ್ನೋದಿಂದ ಹೊರಗೆ ಸ್ಥಳಾಂತರಿಸಿದ ಬಳಿಕ ಫೋನ್ ಕರೆ ಮತ್ತು ಇಮೇಲ್ಗಳಿಗೆ ಉತ್ತರಿಸೋದನ್ನು ನಿಲ್ಲಿಸಿದೆ ಅಂತ ಅವರು ದೂರಿದ್ದಾರೆ. ಹಿಮಾಂಶು ಅವರು ಸಂಜಯ್ ಕುಮಾರ್ ಅವರೊಂದಿಗೆ ಇಮೇಲ್ ಮೂಲಕ ಪತ್ರ ವ್ಯವಹಾರ ಮುಂದುವರಿಸಿದಾಗ ಈ ವರ್ಷ ಜನವರಿ 29ರಂದು ಅವರಿಗೆ ಚೆಕ್ ನೀಡಿ ಫೆಬ್ರವರಿ 27ರ ನಂತರ ಡೆಪಾಸಿಟ್ ಮಾಡುವಂತೆ ಕೇಳಿಕೊಂಡ್ರು. ಫೆಬ್ರವರಿ 27ರ ನಂತರ ಡೆಪಾಸಿಟ್ ಮಾಡಿದಾಗ ಅದು ಬೌನ್ಸ್ ಆಗಿದೆ ಅಂತ ಹೇಳಲಾಗಿದೆ. ಹೂಡಿಕೆ ಮಾಡಿ 1 ವರ್ಷಕ್ಕೂ ಹೆಚ್ಚು ಸಮಯವಾದರೂ ಅವರ ಹಣ ವಾಪಸ್ ಬಂದಿಲ್ಲ. 40ಕ್ಕೂ ಹೆಚ್ಚು ಹೂಡಿಕೆದಾರರು ಮುಖ್ಯಮಂತ್ರಿ ಆದಿತ್ಯನಾಥ್, ಆರೋಗ್ಯ ಸಚಿವ ಬ್ರಜೇಶ್ ಪಾಠಕ್ ಮತ್ತು ಇತರ ಅಧಿಕಾರಿಗಳಿಗೂ ತಮ್ಮ ಹಣ ಮರುಪಾವತಿಗೆ ಕೋರಿ ಪತ್ರ ಬರೆದಿದ್ದಾರೆ. ಅವರಲ್ಲಿ ಕೆಲವರು ಇದೇ ಜೂನ್ 8ರಂದು ದೂರು ಸಲ್ಲಿಸಲು ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಜನತಾ ದರ್ಬಾರ್ಗೆ ಭೇಟಿ ನೀಡಿದ್ರು. ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಅಂತ ಅವರು ಹೇಳಿರೋದಾಗಿ ವರದಿ ಹೇಳಿದೆ. ಆದರೆ ಎಫ್ಐಆರ್ ಸೇರಿದಂತೆ ಎಲ್ಲ ಆರೋಪಗಳನ್ನ ಒಬ್ದು ನಿರಾಕರಿಸಿದೆ ಅಂತ ವರದಿ ಉಲ್ಲೇಖಿಸಿದೆ. ಈ ನಡುವೆ ಯುಪಿ ಒಪ್ಪಂದದ ನಂತರ ಆ ಕಂಪನಿ ರಾಜಸ್ಥಾನದಲ್ಲಿ 2500 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿರೋದು ತಿಳಿದು ಬಂದಿದೆ. ಅಲ್ಲದು 50,000 ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಾಗಿ ಹೇಳಿಕೊಂಡಿದೆ ಎನ್ನಲಾಗಿದೆ. ಉತ್ತರಾಖಂಡದಲ್ಲೂ ಇದೇ ರೀತಿಯ ಒಪ್ಪಂದ ಇದೆ ಅಂತ ವರದಿ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.